ನಿಖಿಲ್ ನಾಯಕತ್ವ ಇಡೀ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಜನರೊಂದಿಗೆ JDS ಜನತಾದಳ ಇಡೀ ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 3 ವರ್ಷಕ್ಕಿಂತ ಮುಂಚೆನೆ ಶಸ್ತ್ರಾಭ್ಯಾಸ ಯುದ್ಧಕ್ಕೆ ಏನಂತೀರಾ ನಿಖಿಲ್ ಕ್ಯಾಪ್ಟನ್ಸಿ ಬಗ್ಗೆ? ಇಲ್ಲ, ನನಗ ಬಹಳ ಹೆಮ್ಮೆ ಅನಿಸ್ತದ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವು ನೋಡಿದ್ರೆ, ಅವ್ರನ್ನ ನಾವು ತಿಳ್ಕೊಂಡಾಗ ಏನಿಸ್ತದಂದ್ರೆ, ಅವರು 3 ಚುನಾವಣೆಗಳು ಎದುರಿಸಿದ್ರು. ಹೌದು, ಅವರು ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಅವರು ಒಬ್ಬ ದೊಡ್ಡ ಚಿತ್ರನಟರಾಗಿರೋಂಥವ್ರಿಗೆ ಅವರು ಈ ತೀರ್ಮಾನ ತಗೊಂಡು ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳನಂತ ಒಂದು ಅಭಿಯಾನವನ್ನ, ಸದಸ್ಯತ್ವ ಅಭಿಯಾನ ಹಾಕೊಂಡು ಎಲ್ಲ ಯುವಕರಿಗೆ ಒಂದು ಉರಿದುಂಬಿಸಿ ಪಕ್ಷ ಸಂಘಟನೆ ಮಾಡೋದ್ ನೋಡಿದ್ರೆ ನಿಜವಾಗ್ಲೂ ಒಬ್ಬ ರಾಜಕಾರಣಿ ಈ ತರ ಇರ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಸಂಚಲನ, ಎಲ್ಲ ಯುವಕರಲ್ಲಿ ಮತ್ತೆ ಎಲ್ಲ ಇಡೀ ರಾಜ್ಯಾದ್ಯಂತ ಆ ಒಂದು ಸಂಚಲನ ಮೂಡಿಸ್ಯಾರ. ಅವರಿಗೆ ಕೂಡ ಒಂದು ಒಳ್ಳೆ ಭವಿಷ್ಯ ಅದ. ಯಾಕಂದ್ರೆ ಸೋತ ತಕ್ಷಣನೇ ನಮಗೇನು ಕಡಿಮೆ ಅಂತೇಳಿ ಅವ್ರ ಮನೆಗೆ ಕೊಡ್ಬೋದು. ಅವ್ರದೇ ಆದಂತ ಒಂದು ಸಿನಿಮಾ ಇದ್ರ ನೃತ್ಯದಲ್ಲಿ ಕೂಡ ಅವರು ದೊಡ್ಡ ನಟರು. ಅವರು ಕೂಡ ಏನಾದ್ರು ಅವರು ಆ ದಾರಿಯಲ್ಲಿ ಹೋಗ್ಬೋದಾಗಿತ್ತು. ಪಕ್ಷನ ಉಳಿಸ್ಬೇಕು, ನನ್ನ ಪಕ್ಷದಲ್ಲಿರೋ ಕಾರ್ಯಕರ್ತರನ್ನ, ಮುಖಂಡರನ್ನ ಕಾಪಾಡಬೇಕು, ಇಲ್ಲಿ ಸಾಮಾನ್ಯ ಜನರನ್ನ, ದೀನ ದಲಿತರಿರ್ಬೋದು, ರೈತರನ್ನಿರ್ಬೋದು, ಮಹಿಳೆಯರನ್ನಿರ್ಬೋದು, ಏನು ಅವರ ಪಕ್ಷದ ಸಿದ್ಧಾಂತವನ್ನ ನಂಬಿಕೊಂಡು ದುಡಿಯಂತ ಇರೋಂಥ ಒಂದು ರಾಜ್ಯದಲ್ಲಿರೋ ಎಲ್ಲಾ ಜಾತ್ಯತೀತ ನಿಲುವುಗಳನ್ನ ನಾವು ಉಳಿಸ್ಕೋಬೇಕಂತೇಳಿ ಯುವಕರು ನಮ್ಮ ನಿಖಿಲ್ ಕುಮಾರಸ್ವಾಮಿರೇನು ಒಂದು ದೊಡ್ಡ ನಿರ್ಧಾರ ತಗೊಂಡಾರ. ಅದು ಖಂಡಿತವಾಗ್ಲೂ ಯಶಸ್ವಿಯಾಗ್ತದೆ. ಇಡೀ ರಾಜ್ಯದ ಎಲ್ಲ ಕಡೆ, ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಸಾಕಷ್ಟು ಯುವಕರು ಅವರಿಗೆ ಬೆಂಬಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಪ್ರಮಾಣದ ಭವಿಷ್ಯ ಅದಂತ ನನ್ನ ಒಂದು ಮನಸ್ಸು.